ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಮಗ್ಗಿ ಬರೆಯುವ ಒಂದು ಸರಳ ವಿಧಾನವನ್ನು ನೋಡ್ಕೊಂಡ್ ಬರೋಣ. ಆಲ್ರೆಡಿ ನಾವು ಶಾಲಾ ದಿನಗಳಲ್ಲಿ ಕಲ್ತಿರ್ತೇವೆ. ಅಂದ್ರೆ ಅಲ್ಲಿ ಎಲ್ಲ ಓದಿರ್ತೇವೆ. ಅಂದ್ರೆ 30 ತನಕ ನಮ್ಮ ಶಿಕ್ಷಕರು ಹೇಳಿರ್ತಾರೆ ಮಗ್ಗಿಗಳನ್ನು ನಾವು ಬೈಬಟ್ ಮಾಡ್ಕೊಂಬ ಅಂತ ಹೇಳಿರ್ತಾರೆ. ಆದ್ರೆ ತದನಂತರದ ದಿನಗಳಲ್ಲಿ ಮಗ್ಗಿಯನ್ನು ನಾವು ಓದಿರೋದಿಲ್ಲ. ಆದ್ರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರಣ ಇಷ್ಟೇ, ನಾವು ಸರಳವಾಗಿ 99ರವರೆಗೆ ಮಗ್ಗಿಗಳನ್ನು ಬರೆಯಬಹುದು. ಎಲ್ಲಿವರೆಗಪ್ಪ ಅಂದ್ರೆ 99ರವರೆಗೆ ಮಗ್ಗಿಗಳನ್ನು ಬಹಳ ಸರಳವಾಗಿ ಬರೆಯಬಹುದು. ಅಂದ್ರೆ ಅದಕ್ಕೆ ನಮಗೆ ಇಲ್ಲಿ ಏನ್ ಬೇಕಪ್ಪ ಅಂದ್ರೆ ಕೇವಲ 1ರಿಂದ 9ರವರೆಗೆ ಮಗ್ಗಿ ನಮ್ಗೆ ಏನಾದ್ರು ಬಂದ್ರೆ ನಾವು ಇಲ್ಲಿವರೆಗೂ ಮಗ್ಗಿ ಬರೆಯಬಹುದು. 99ರವರೆಗೆ ಮಗ್ಗಿಗಳನ್ನು ಬಹಳ ಸರಳವಾಗಿ ಬರೆಯಬಹುದು. ಈ ಉದಾಹರಣೆಗೆ ಇಲ್ಲಿ ಒಂದು ಮಗ್ಗಿ ತಗೋತೀನಿ, 45ರ ಮಗ್ಗಿ ತಗೋತೀನಿ. ಯಾವ ಮಗ್ಗಿಯಪ್ಪ ಅಂದ್ರೆ 45ರ ಮಗ್ಗಿ ಬರೆಯೋಣ ನಾವು ಇವಾಗ. ಅಂದ್ರೆ ನಮಗೆ ಇಲ್ಲಿ 45ರ ಮಗ್ಗಿ ನಾವು ಏನಾದ್ರು ಬರಿಬೇಕಂದ್ರೆ ನಮಗೆ 4 ಮತ್ತು 5ರ ಮಗ್ಗಿ ಬರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ಏನಪ್ಪಾ ಅಂದ್ರೆ 1ರಿಂದ 9ರವರೆಗೆ ಮಗ್ಗಿಗಳು ಬರ್ಬೇಕಂತ ಹೇಳಿದೀನಿ ಆಲ್ರೆಡಿ. ಸೊ ಇವಾಗ 4 ಮತ್ತು 5ರ ಮಗ್ಗಿಯನ್ನು ಬರ್ಬೇಕು. ಇಲ್ಲಿ ನೋಡಿ 45 ಇದೆಯಲ್ಲ. ಸೊ 45 ಅಂದ್ರೆ ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಸೊ ಬಲಗಡೆ ಅಂದ್ರೆ 5 ಇದೆ, ಎಡಗಡೆ 4 ಇದೆ. ಸರ್ ಇದೇ ಪ್ರಕಾರ ನಾವು ಮಗ್ಗಿಗಳನ್ನು ಬರ್ಬೋದು. ಮೊದಲನೇದಾಗಿ 4ರ ಮಗ್ಗಿಯನ್ನು ಬರ್ಕೊಳ್ಬೇಕು ನಾವಿಲ್ಲಿ. ಸೊ 4ರ ಮಗ್ಗಿ ಬರ್ಕೋಣ. 4 2 8, 4 3 12, 4 4 16, 4 5 20, 4 6 24, 4 7 28, 4 8 32, 4 9 36, 4 10 40. ಸೊ ತದನಂತರ ಅಂದ್ರೆ ಬಲಗಡೆ ನಾವು ಈಗ 5ರ ಮಗ್ಗಿಯನ್ನು ಬರ್ಕೊಳ್ಳೋಣ. ಸೊ 5 1 5, 5 2 10, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45, 5 50. ಸೊ ಈ ರೀತಿ ನಾವು ಮಗ್ಗಿಗಳನ್ನು ಮೊದಲನೇದಾಗಿ ಬರ್ಕೋಬೇಕು. ಇಲ್ಲಿ ನಾವು ಮಾಡಬೇಕಾದ ಅಂಶ ಏನಂದ್ರೆ ಇಲ್ಲಿ ಅಂದ್ರೆ 4 ಮತ್ತು 5ರ ಮಗ್ಗಿ ಬರ್ಕೊಂಡಿದ್ದೀವಿ. ಸೊ ಇವಾಗ ಬಲಗಡೆ ಯಾವ ಮಗ್ಗಿ ಇದೆ? ಸೊ 5ರ ಮಗ್ಗಿ ಇದೆ. ಸೊ 5ರ ಮಗ್ಗಿಯಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ 2 ಸಂಖ್ಯೆ ಇದೆ. ಇಲ್ಲಿ 1 ಅಂಕಿ ಇದೆ, ಇಲ್ಲಿ 1 ಅಂಕಿ ಇದೆ. ಸೊ 2ಅನ್ನು ಬರ್ಕೋಬೇಕು ನಾವು ಇಲ್ಲಿ. 4 ಮತ್ತೆ 5 ಸಪರೇಟ್ ಇದೆಯಲ್ಲ. ಸೊ ಆ ತರ ಬರ್ಕೋಬೇಕು. 45 ಆಯ್ತು ಇವಾಗ. ಸೊ ತದನಂತರ ಏನಾಗುತ್ತೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಈಗ 45ರ ಮಗ್ಗಿ ಆಯ್ತು. ನಾವು 50ರ ಮಗ್ಗಿ, 95ರ ಮಗ್ಗಿ ಏನಾದ್ರು ತಗೊಂಡ್ರೆ 3 ಅಂಕಿ ಸಂಖ್ಯೆಗಳು ಬರುತ್ತೆ ಇಲ್ಲಿ. ಸೊ ಹಾಗಾಗಿ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮೊದಲನೇದಾಗಿ ಈ ಬಲಗಡೆ ಅಂದ್ರೆ 45 ಅಂದ್ರೆ 5 ಈ ಕಡೆ ಇದೆ. 5ರ ಮಗ್ಗಿಯಲ್ಲಿ ಬರುವ ಈ ಬಿಡಿ ಸ್ಥಾನ, ಏನ್ ಬಿಡಿ ಸ್ಥಾನದಲ್ಲಿ ಇದೆಯಲ್ಲ, ಈ ಅಂಕಿಗಳನ್ನು ನಾವು ಮೊದಲನೇದಾಗಿ ಇಲ್ಲಿ ಬರ್ಕೋಬೇಕು. ಇಲ್ಲಿ 0. ಸೊ 0 ಬರ್ಕೊಂಡಾಗ ಇಲ್ಲಿ ಏನ್ ಉಳಿತು, ನಮಗೆ 1 ಉಳಿತು. ಆ 1ಅನ್ನು ನಾವ್ ಏನ್ ಮಾಡಬೇಕು, ಈ 8ರ ಜೊತೆ ಕೂಡಿಸಬೇಕು. ಕೂಡಿಸಿದಾಗ ಎಷ್ಟಾಗುತ್ತೆ? 9. ಸೊ ಈ ರೀತಿ ನಾವು ಮಗ್ಗಿಯನ್ನು ಸರಳವಾಗಿ ಬರೆಯಬಹುದು ಇಲ್ಲಿವರೆಗೆ 99ರವರೆಗೆ. ಇವಾಗ ನಿಮಗೆ 45ರ ಮಗ್ಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇವಾಗ 45 ಮೂಲೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ 5ರ ಮಗ್ಗಿ ಬರೆದಾಗ ಈ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಈ ಕಡೆ ಬರ್ಕೋಬೇಕು. ಇನ್ನು ಎಷ್ಟು ಉಳಿತಿಲ್ಲಿ? 1. ಆ 1ಅನ್ನು 12ರ ಜೊತೆ ಕೂಡಿಸಬೇಕು. 12ರ ಜೊತೆ 1ಅನ್ನು ಕೂಡಿಸಿದಾಗ ಎಷ್ಟಾಗುತ್ತೆ? 13 ಅಂದ್ರೆ 135. 45 ಮೂಲೆ 135 ಈ ರೀತಿ ಬರುತ್ತೆ. ಈಗ 45 4 ನೋಡೋಣ ಇವಾಗ. ಸೊ ಆಲ್ರೆಡಿ ಹೇಳಿದ್ದೀನಿ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಇಲ್ಲಿ ಕೊನೆಗೆ ಬರೀಬೇಕು. ನಂತರ ಉಳಿದ ಸಂಖ್ಯೆಯನ್ನು ಈ ಸಂಖ್ಯೆಯ ಜೊತೆ ಕೂಡಿಸಿದಾಗ ಎಷ್ಟಾಗುತ್ತೆ? 16ಕ್ಕೆ 2ಅನ್ನು ಕೂಡಿದಾಗ 18 ಅಂದ್ರೆ 45 4 180. ಅದೇ ರೀತಿ 45 5 ಇದೆ. ಸೊ 5ಅನ್ನು ಇಲ್ಲಿ ಬಿಡಿ ಸ್ಥಾನದಲ್ಲಿ ಬರ್ಕೋಬೇಕು. ಆ ಉಳಿದ ಸಂಖ್ಯೆಯನ್ನು ಈ ಸಂಖ್ಯೆಯ ಜೊತೆ ಕೂಡಿಸಬೇಕು. ಸೊ 20ಕ್ಕೆ ಈ 2ಅನ್ನು ಸೇರಿಸಿದಾಗ ಎಷ್ಟಾಗುತ್ತೆ? 22. ಅದೇ ರೀತಿ ಮತ್ತೆ ಇಲ್ಲಿ 0 ಇಲ್ಲಿವರೆಗೂ. ಉಳಿದ ಸಂಖ್ಯೆ 3ಅನ್ನ ಈ ಜೊತೆ ಕೂಡಿಸಿದಾಗ ಎಷ್ಟಾಗುತ್ತೆ? 24ಕ್ಕೆ 3ಅನ್ನು ಕೂಡಿಸಿದಾಗ 27. ಅದೇ ರೀತಿ 5ಅನ್ನ ಇಲ್ಲಿ ಬಿಡಿ ಸ್ಥಾನದಲ್ಲಿ ಬರ್ಕೊಳ್ಳೋಣ. ಉಳಿದಷ್ಟು 3ಅನ್ನ 28 ಜೊತೆ ಕೂಡಿದಾಗ ಎಷ್ಟಾಗುತ್ತೆ? 31 315. ಇವಾಗ 45 ಎಂಟ್ಲೆ. ಸೊ 0ಕ್ಕೆ 0, ಈ 32ಕ್ಕೆ 4ಅನ್ನು ಸೇರಿಸಿದಾಗ ಎಷ್ಟಾಗುತ್ತೆ? 36. ಅದೇ ರೀತಿ 45 9. ಸೊ 5 ಇದೆ, ಬಿಡಿ ಸ್ಥಾನದಲ್ಲಿ 5 ಬರ್ಕೋಣ. ಈ ಉಳಿದ ಸಂಖ್ಯೆಯನ್ನು ಈ ಜೊತೆ ಕೂಡಿಸಿದಾಗ ಎಷ್ಟಾಗುತ್ತೆ? 405 ಬರುತ್ತೆ. ಅದೇ ರೀತಿ 45 10, 0ಕ್ಕೆ 0 ಕೊನೆ. ಈ 5ಅನ್ನು ಇದರ ಜೊತೆ ಕೂಡಿಸಿದಾಗ ಎಷ್ಟು ಬರುತ್ತೆ? 45. ನೋಡಿ ಇಲ್ಲಿ ಬಂತಲ್ಲ 45ರ ಮಗ್ಗಿ. ಈ ರೀತಿ ಕೇವಲ 45 ಅಲ್ಲ, ಅಪ್ ಟು ಎಲ್ಲಿವರೆಗೆ ಅಂದ್ರೆ 99ರವರೆಗಿನ ಮಗ್ಗಿಗಳನ್ನು ಬಹಳ ಸರಳವಾಗಿ ಬರೆಯಬಹುದು. ಯಾವ ರೀತಿ ಬರೆಯಬಹುದು ಅಂದ್ರೆ ನಮಗೆ 1ರಿಂದ 9ರ ತನಕ ಮಗ್ಗಿ ಬಂದಿದ್ದೆ ಅಲ್ಲಿ ನಾವು ಸರಳವಾಗಿ 99ರವರೆಗೆ ಮಗ್ಗಿಗಳನ್ನು ಬರೀಬಹುದು. ಮಗ್ಗಿಗಳು ಓದುವುದರಿಂದ ನಮ್ಗೆ ಏನು ಉಪಯೋಗ ಅಂದ್ರೆ ಯಾವುದೇ ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಇರುತ್ತೆ, ಅಂದ್ರೆ ಮಾನಸಿಕ ಸಾಮರ್ಥ್ಯದ ಲೆಕ್ಕಗಳಿರುತ್ತೆ.
ಆ ಲೆಕ್ಕಗಳನ್ನು ಮಾಡಲು ಈ ಮಗ್ಗಿಗಳು ನಮಗೆ ಸಹಾಯವಾಗುತ್ತೆ. ಅಂದ್ರೆ ಒಂದು ಗುಣಾಕಾರ ಆಗಿರ್ಬೋದು, ಒಂದು ಭಾಗಾಕಾರ ಆಗಿರ್ಬೋದು. ಸೊ ಅಂತಹ ಲೆಕ್ಕಗಳಲ್ಲಿ ನಮಗೆ ಮಗ್ಗಿಗಳು ಬಹಳ ಸಹಾಯವಾಗುತ್ತೆ. ಈ ರೀತಿ ಇನ್ನು ಬಹಳ ಹಲವಾರು ಟ್ರಿಕ್ಸ್ ಗಳಿದೆ ಗಣಿತದಲ್ಲಿ. ಈ ಉದಾಹರಣೆಗೆ 2 ಅಂಕಿಯ ಸಂಖ್ಯೆಗಳನ್ನು 2 ಅಂಕಿಯ ಸಂಖ್ಯೆ ಜೊತೆ ಯಾವ ರೀತಿ ಫಾಸ್ಟ್ ಆಗಿ ಗುಣಿಸಬಹುದು, ಅದೇ 3 ಅಂಕಿ ಸಂಖ್ಯೆಗಳನ್ನು ಗುಣಿಸೋದಾಗಿರ್ಬೋದು. ಈ ರೀತಿ ಹಲವಾರು ಟ್ರಿಕ್ಸ್ ಗಳಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡ್ ಬರೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಧನ್ಯವಾದ.